Hello all, welcome back to our ಚಾನಲ್ ರಾಕೇಶ್ ಆ್ಯಂಡ್ ಕೋ ಇಸ್ ಮೀ ಈಸ್ ವೈಫ್. ಸೊ ಇವತ್ತು ಸಂಜೆ ನಾನು ಮನೆಗೆ ಬರೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಓಕೆ ಟೀ ಎಲ್ಲ ಕುಡಿಬೇಕು ಅಂತ ಡಿಸೈಡ್ ಮಾಡೋಷ್ಟರಲ್ಲಿ 6:30 ಆಗಿತ್ತು. ಸರಿ ಮೇಲೆ ಮಳೆ ಬರ್ತಿತ್ತಲ್ಲ, ಸೊ ಒಂದು ಸ್ವಲ್ಪ ಇದು ಸಮ್ಮರ್ ಅಂದ್ಬಿಟ್ಟು ಏನೋ ಒಣಗಕ್ಕೆಲ್ಲ ಇಟ್ಟಿದ್ವಿ. ಸರಿ ಅದನ್ನ ತೊಗೊಂಬರೋಣ ಅಂದ್ಬಿಟ್ಟು ನಾನು ರಾಕೇಶು ಮೇಲೆ ಹೋಗಿ ಅದನ್ನೆಲ್ಲ ತರೋಷ್ಟರಲ್ಲಿ ಅಮ್ಮ ಟೀ ಎಲ್ಲ ಮಾಡಿದರು. ಸರಿ ಸ್ನ್ಯಾಕ್ಸ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಚೌಚೌ ಕೋಡ್ಬುಡಿ ಎಲ್ಲ ಇಟ್ಕೊಂಡಿದ್ರು. ಸರಿ ಅಮ್ಮ ಹಂಗೆ ಕೂತ್ಕೊಂಡು ತಶ್ಮಿತನ ಬರ್ಡೇಗೆ ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿದ್ರು. ಸರಿ ಆಯಿತು, ಎಲ್ಲ ಕೂತ್ಕೊಂಡು ಅವಳ ಬರ್ಡೇ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ಮಾತಾಡಿಕೊಂಡು ಕೂತ್ಕೊಂಡ್ವಿ. ಯೂಶ್ವಲಿ ನಾವು ಈವ್ನಿಂಗ್ಸು ಎಲ್ಲರೂ ಒಂದು 40 to 45 ಮಿನಿಟ್ಸ್ ಹಿಂಗೆ ಮಾತಾಡಿಕೊಂಡು ಚಿಟ್ ಚಾಟ್ ಮಾಡ್ಕೊಂಡಿರ್ತೀವಿ. ಡಿಸ್ಕಷನಲ್ಲಿ ಏನಿರುತ್ತೆ ಅಂತಂದರೆ, ತಶ್ಮಿತಾ ಬೆಳಗ್ಗಿಂದ ಯಾರಿಗೆ ಏನು ಟ್ರಬಲ್ ಮಾಡಿದ್ದಾಳೆ, ಅವಳದು ಏನು ಅಡ್ವೆಂಚರಸ್ ನಡೀತಿದೆ ಇವತ್ತು, ಇದನ್ನೆಲ್ಲ ಡಿಸ್ಕಸ್ ಮಾಡ್ತೀವಿ. ಸರಿ ಹಾಗೆ ಬರ್ತಾ ಫ್ಲವರ್ಸ್ ತಂದಿದ್ವಿ, ಯಾಕಂದರೆ ಸಂಡೇ ರಾಕೇಶ್ ಮನೆಯಲ್ಲಿರಲಿಲ್ಲ. ಸೊ ಅದಕ್ಕೋಸ್ಕರ ಫ್ಲವರ್ಸ್ ಏನೂ ತರೋಕ್ಕಾಗಿರಲಿಲ್ಲ. ಸೊ ಹೇಳಿದೆ ಹೋಗ್ತಾ ಮನೆಗೆ ಫ್ಲಾಶ್ ತೊಗೊಂಡು ಹೋಗೋಣ ಅಂತ. ಸರಿ ಆಯಿತು ಬಾ ಅಂತ ಫ್ಲವರ್ಸ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಮಾತೆಲ್ಲ ಆದಮೇಲೆ ಸರಿ ಇದು ಫ್ಲವರ್ಸ್ ಎಲ್ಲ ಜೋಡಿಸ್ಬಿಡೋಣ ಅಂದ್ಬಿಟ್ಟು ಜೋಡಿಸ್ತಾ ಇದ್ದೀನಿ ಇಲ್ಲಿ. ನಾನು ಹೇಳ್ತಾ ಇದ್ದೆ ತುಂಬ ವೆರೈಟಿ ಆಫ್ ಫ್ಲವರ್ಸ್ ಬಂದಿತ್ತು ಅಮ್ಮ ಇವತ್ತು ಅಂತ. ಅದಕ್ಕೆ ಇವಳು ತಶ್ಮಿತಾ ಹೋಗೋದಮ್ಮ ಹೌದಾ, ಏನು ಫ್ಲವರ್ಸು, ನನ್ನೇ ಯಾಕೆ ಕರ್ಕೊಂಡು ಹೋಗಿಲ್ಲ, ಇದ್ಯಾಕೆ ಪಿಂಕು, ಅದ್ಯಾಕೆ ರೆಡ್ಡು, ಹೌದಾ ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅಂತ ಕ್ವೆಶನ್ ಬ್ಯಾಂಕ್ ಸ್ಟಾರ್ಟ್ ಮಾಡ್ಕೊಂಡೆ ಬಿಟ್ಲು. ನಾನು ಏನೇ ಕೆಲಸ ಮಾಡಿದ್ರು ರಾಕೇಶ್ ಅಂತೂ ಫಸ್ಟ್ ಹ್ಯಾಂಡ್ ಓಡ್ ಬಂದುಬಿಡ್ತಾರೆ. ಇದು ಹಿಂಗೆ ಮಾಡಿಬಿಡಮ್ಮ, ಹಂಗೆ ಮಾಡು ಅಂತ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇರ್ತಾರೆ ಅವರು. ಇಫ್ ಐ ಆಸ್ಕ್, ಇಫ್ ಐ ಡೋಂಟ್ ಆಸ್ಕ್, ಇಟ್ ಡಸಂಟ್ ಕೇರ್. ಹಿ ಹ್ಯಾಸ್ ಟು ಹೆಲ್ಪ್ ಮಿ ಆ್ಯಂಡ್ ವಿಲ್ ಹೆಲ್ಪ್ ಮಿ ಅಷ್ಟೇ. ಒನ್ ಡೇ ಐ ಆಸ್ಕ್ ಹಿಮ್ ವೈ ಹಿ ಹ್ಯಾಸ್ ಟು ಹೆಲ್ಪ್ ಮಿ ಸೋ ಮಚ್ ಅನ್ನೋದನ್ನ ನಾನು ಕೇಳ್ತೀನಿ ಆ್ಯಂಡ್ ವಿಲ್ ರೆಕಾರ್ಡ್ ಇಟ್ ಆಲ್ಸೋ. ಸೊ ಇದನ್ನೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಗುತ್ತೆ, ಈ ಫ್ಲವರ್ಸು ಎಸ್ಥೆಟಿಕ್ ಇದೆಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಎವ್ರಿ ವೀಕು ತಂದು ಎಲ್ಲ ಮನೆಯೆಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಖುಷಿ ಪಡ್ತೀನಿ. ಎಲ್ಲ ಆದಮೇಲೆ ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಗಾಡ್, ಯಾಕಂದರೆ ತುಂಬ ಪ್ರೀತಿಸೋ ಅಮ್ಮ, ಎಲ್ಲದರಲ್ಲೂ ಸಪೋರ್ಟ್ ಮಾಡೋ ಹಸ್ಬೆಂಡು, ಒಂದು ಮುದ್ದಾದ ಮಗು, ಇಷ್ಟೆಲ್ಲ ಕೊಟ್ಟಿದೆಯಲ್ಲ ಅದಕ್ಕೆ ಅಂತ ಒಂದು ಥ್ಯಾಂಕ್ ಯು ಹೇಳಿ ಸರಿ ಅಡುಗೆ ಏನು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ರಾಕೇಶ್ ಚಿಕನ್ ತಂದಿದ್ದೀರಾ? ಹ್ಞೂನಮ್ಮ, ಹೆಲ್ಪ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಲ್ಲ. ಮಾಡ್ತೀನಿ ಹೆಲ್ಪ್ ಮಾಡೋದೇನು ಮಾಡ್ತೇನಮ್ಮ. ಸಂಡೇ ಇರ್ಲಿಲ್ವಲ್ಲ ಅದಕ್ಕೆ ತಂದೆ. ಓಕೆ, ಚಿಕನ್ ತೊಳ್ಬಿಡು, ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ಳ. ಹಾಂ ಡನ್ ಡನ್ ಡನ್. ಬೇಸಿಕ್ ಸಾರು ಮಾಡ್ತೀನಿ ಅಷ್ಟೇ, ಶೂರ್ ಶೂರ್. ಮತ್ತೆ ಫ್ರೈ ಸ್ವಲ್ಪ ಮಾಡ್ಕೊಡ್ತೀನಿ. ಹಾಂ, ಆ ಥರ ಬೇಕಾಯ್ತು ಒಂದು ತಗೊಳ್ಳಿ. ಸಾರು ಥರ ಮಾಡ್ಲಾ? ಹಾಂ, ನಾಳೆಗೂ ಆಗುತ್ತೆ ನಿಮಗೆ, ದೋಸೆಗೆ ಇಡ್ಲಿಗೆ ಆಗುತ್ತಲ್ಲ. ಹಾಂ, ದೋಸೆ ಅರ್ಶಿನ ಹಾಕ್ಬೇಕು ಫಸ್ಟ್. ಇದಕ್ಕೆ ಅರಿಶಿನ ಮತ್ತೆ ಉಪ್ಪು ಹಾಕ್ಕೊಂಬಿಡಿ. ನೀರು ಬಿಟ್ಕೊಳ್ಳ? ಹಾಂ, ನೀರು ಬಿಟ್ಟು ಅರಿಶಿನ ಉಪ್ಪು ತಗೊಳ್ಳಿ. ಅರಿಶಿನ ಇರುತ್ತೆ, ಉಪ್ಪು ಅರಿಶಿನ ಇರುತ್ತೆ. ಹಾಂ, ಸ್ವಲ್ಪ ಮಾಡಿದ್ರೆ ಸಾಕಲ್ಲ ಸಾರು. ತೆಳುವಾಗಿ ಮಾಡ್ಲಾ? ಸ್ವಲ್ಪ ನೋಡ್ತಿರ್ಬೋದು ಮೇಡಮ್, ಗಟ್ಟಿ ಬೇಡ. ಸಿಂಪಲ್ ಚಿಕನ್ ಸಾರು ಮಾಡ್ತಾ ಇದ್ದೀನಿ ನಾನು ಇವತ್ತು. ನಾಳೆಗೂ ದೋಸೆಗೆ ಇಡ್ಲಿಗೆ ಆಗುತ್ತೆ ಅಂದ್ಬಿಟ್ಟು. ಸೊ ಒಂದು 3 ಟೇಬಲ್ ಸ್ಪೂನ್ಸ್, ಒಂದು 3 ಇದೆಯಾ, ಇನ್ನು ಕಮ್ಮಿ ಇದೆ, ಇನ್ನೊಂಚೂರು, ಒಂದು 3 ಟೇಬಲ್ ಸ್ಪೂನ್ಸ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋದಕ್ಕೆ ಫಸ್ಟು ಈಗ ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡಿದ್ದೀನಿ ಅದನ್ನ ಫ್ರೈ ಮಾಡ್ಕೊತೀನಿ. ಅದೇ ಕುಕ್ಕರಲ್ಲಿ ಚಿಕನ್ ಸಾರು ಮಾಡ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಬಿಸಿ ಆಗಲಿ, ಎಣ್ಣೆ ಬಿಸಿ ಆಗಿದೆ. ಸೊ ನಾನು ಏನೇನು ಸ್ಪೈಸಸ್ ತೊಗೊಂಡಿದ್ದೆ ಅದನ್ನೆಲ್ಲ ಹಾಕ್ಕೋತೀನಿ ಫಸ್ಟು. ಇವಾಗ ಎರಡು ಮೀಡಿಯಮ್ ಸೈಜ್ ಆನಿಯನ್ ಉದ್ದ ಉದ್ದ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ. ಇದು 6 ಗುಂಟೂರು ಚಿಲ್ಲಿ, ಅದು ಹಾಕ್ಕೋತೀನಿ. ನೋಡಿ, ಇದು ಶುಂಠಿ ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ ಫುಲ್ ತೊಗೊಂಡಿದ್ದೀನಿ, ಶುಂಠಿ ಒಂದಿಷ್ಟು ತೊಗೊಂಡಿದ್ದೀನಿ, ಹಾಕ್ಕೋತೀನಿ ಅದನ್ನ ಕೂಡ. ಇವಾಗ ನೋಡಿ, ಆನಿಯನ್ಸ್ ಬ್ರೌನ್ ಆದಮೇಲೆ ಟೊಮೊಟೊ, ಒಂದೇ ಒಂದು ಟೊಮೊಟೊ ತೊಗೊಂಡಿರೋದು ನಾನು, ಅದು ಫ್ರೈ ಮಾಡಿ. ಇವಾಗ ನೋಡಿ ಇದಾಗಿದೆ, ಸ್ಟವ್ ಆಫ್ ಮಾಡ್ಕೋತೀನಿ, ಸಾಕು ಇದು. ಇವಾಗ ನೋಡಿ ಕೊಬ್ಬರಿ ಏನು ತೊಗೊಂಡಿದ್ದೆ, ಒಂದು ಅರ್ಧದ್ರಲ್ಲಿ ಒಂದು ಅರ್ಧ ಅಂದರೆ 1/4 ಚಿಪ್ಪಷ್ಟು ಅದನ್ನು ನಾನು ಫಸ್ಟ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ.
ಇವಾಗ ನೋಡಿ ಇದು ಡೆಸಿಕೇಟೆಡ್ ಕೊಕೊನೆಟ್ ಥರ ಆಗಿದೆ. ಇದಕ್ಕೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ ಇವಾಗ. ಸೊ ಅದು ಚಿಕನ್ ನಾವು ಒಂದು ಸ್ವಲ್ಪ ಫ್ರೈ ಮಾಡೋಷ್ಟರಲ್ಲಿ ಆರ್ಕೊಳ್ಳಿ. ಇವಾಗಲೇ ಗ್ರೈಂಡ್ ಮಾಡಲ್ಲ, ಯಾಕಂದರೆ ಬಿಸಿ ಇರುತ್ತೆ. ಒಂದು ಸ್ವಲ್ಪ ಆರಲಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಆರಷ್ಟರಲ್ಲಿ ಚಿಕನ್ನ ಬೇಯಿಸ್ಕೊಳ್ಳೋಣ. ಏನೋ ಮಾಡಿದ್ದೀನಿ. ಏನು ಮಾಡಿದ್ಯಾ? ಒಂದು ನಿಮಿಷ ನೋಡಿ. ಆವಾಗಲೇ ನಾವು 3 ಟೇಬಲ್ ಸ್ಪೂನ್ಸ್ ಹಾಕ್ಕೊಂಡಿದ್ವಿ. ಇವಾಗ ಒಂದು 2 ಟೇಬಲ್ ಸ್ಪೂನ್ಸ್ ಸಾಕು. ಇದು ಕರಿಬೇವು ಸ್ವಲ್ಪ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕೊಂಡ್ಬಿಡಿ. ಆಮೇಲೆ ಫೈನ್ ಡೈಸ್ ಆನಿಯನ್, ಅರ್ಧ ಆನಿಯನ್ ಏನಿದೆ ಅದನ್ನ ಇದಕ್ಕೆ ಹಾಕ್ಕೊತೀನಿ. ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಿದೆ, ಸಾಕು ಇಷ್ಟು ನಮಗೆ. ಇವಾಗ ನಾನು ಚಿಕನ್ ಹಾಕ್ಬಿಡ್ತೀನಿ. 1 kg ಚಿಕನ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೊಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ಸ್ವಲ್ಪ ಕಮ್ಮಿ ಉಪ್ಪು, ಬಟ್ ಚಿಕನ್ ಹಿಡೀಲಿ ಅಂತ ಇವಾಗಲೇ ಹಾಕೋತೀನಿ. ಕಮ್ಮಿ ಹಾಕೊಳ್ಳಿ, ಉಪ್ಪು ಜಾಸ್ತಿ ಹಾಕೋಬೇಡಿ, ಆಮೇಲೆ ಬೇಕಂದರೆ ಹಾಕ್ಕೊಳ್ಳೋಣ. ಓಕೆ, ಸೊ ಚಿಕನ್ನು ನೀರು ಬಿಟ್ಟಿದೆ. ಇವಾಗ ಇಷ್ಟರಲ್ಲೇ ನಾನು ಮಸಾಲೆ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಇದಷ್ಟು ಧನಿಯಾ ಪೌಡರ್ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡೆ ಗ್ರೈಂಡ್ ಮಾಡ್ಕೊತೀನಿ. ಫೈನ್ ಪೇಸ್ಟು. ನೀರು ಸೇರಿಸ್ಕೊಂಡೆ ರುಬ್ಕೊತೀನಿ. ಸಾರ್ಗಲ್ವಾ, ಸೊ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಇದಿಷ್ಟು ಥಿಕ್ ಪೇಸ್ಟ್ ಆಗಿದೆ, ಸಾಕು. ಇಷ್ಟ ಆದರೆ ಇವಾಗ ಚಿಕನ್ ನೋಡಿ ನೀರೆಲ್ಲ ಬಿಟ್ಟಿದೆ. ಇದೇನು ಫುಲ್ ಹಾವಿ ಆಗಬೇಕು ಅಂತ ಏನಿಲ್ಲ. ದಟ್ಸ್ ಓಕೆ. ಹಾಕ್ಬಿಡೋಣ. ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ನಾನು ಇದಕ್ಕೆ ನೀರು ಸೇರಿಸ್ಕೋತೀನಿ, ಯಾಕಂದರೆ ನಾನು ಸಾರು ರೀತಿ ಮಾಡ್ತಾ ಇರೋದ್ರಿಂದ ನೀರು ಸ್ವಲ್ಪ ಸೇರಿಸ್ಕೋತೀನಿ. ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು. ನೋಡಿ ಇವಾಗ ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು. ನಮಗೊಂದು ಸ್ವಲ್ಪ ತೆಳುವಾಗೆ ಬೇಕು ಸಾರು. ಆ್ಯಸ್ ಐ ಸೆಡ್, ದೋಸೆ ಮತ್ತು ಇಡ್ಲಿಗೂ ಆಗಬೇಕು ನನಗೆ ನಾಳೆ. ಅದರಿಂದ ಆಲ್ರೆಡಿ ನಾನು ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಮತ್ತೆ ಚಿಲ್ಲಿ ಪೌಡ್ರೇನು ಸೇರಿಸಲ್ಲ. ಪೆಪ್ಪರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಆಮೇಲೆ ನೋಡಿಕೊಂಡು ಸೇರಿಸ್ಕೊತೀನಿ. ಹೈ ಫ್ಲೇಮಲ್ಲಿ ಇಟ್ಟು ಚಿಕನ್ ಚೆನ್ನಾಗಿ ಬೇಯೋ ತನಕ ಬಿಡಿ. ಏನು ಕ್ಲೋಸ್ ಮಾಡೋದೇನು ಬೇಕಾಗಿಲ್ಲ ಲಿಡ್ಡು. ಇದೇ ನಾರ್ಮಲ್ ಚಿಕನ್, ನಾಟಿ ಕೋಳಿ ಅಲ್ಲ, ನಾರ್ಮಲ್. ಸೊ ಬೆಂದ್ಬಿಡುತ್ತೆ. ಒಂದು 10 ಮಿನಿಟ್ಸ್ಗೆಲ್ಲ ನೀಟಾಗಿ ಬೇಯುತ್ತೆ. ಚೆನ್ನಾಗಿ ಬೇಯಲಿ. ಇದು ಬಿಟ್ಬಿಡೋಣ. ಇವಾಗ ಸೈಡ್ ಬೈ ಸೈಡ್ ಲಿವರ್ ಫ್ರೈ ಕೂಡ ಮಾಡ್ಕೊಂಡ್ಬಿಟ್ಟೆ ಹಂಗೆ. ಬಟ್ ರೆಸಿಪಿ ಏನಂತ ಗ್ರೇಟ್ ರೆಸಿಪಿ ಏನಲ್ಲ, ಬಟ್ ನಮ್ಗೆ ಇಷ್ಟ ಆಗೋ ಥರ ಮಾಡ್ಕೊಂಡಿದ್ದೀನಿ. ನನಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಸಾಂಬಾರು. ಸಾಕು, ಇಷ್ಟೇ. ಇವಾಗ ಆಫ್ ಮಾಡ್ಕೊತೀನಿ. ಸೊ ಬೇಸಿಕ್ ಚಿಕನ್ ಸಾರು ರೆಡಿ. ಬಾ ಬೇಗ ಬಾ, ಹ್ಯಾಂಡ್ ವಾಶ್ ಮಾಡಬೇಕು, ಊಟ ಮಾಡಬೇಕು. ಹೊಟ್ಟೆ ಹೋಗ್ತಾ ಇದೆ. 8:30 ಆಯ್ತು. ಚೆನ್ನಾಗಿದ್ಯಾ?
ನಿಧಾನ ನಿಧಾನ. ಯಾವ ಬುಕ್ಕು? ಇದು ಏನಿದು? ಚಿತ್ರಕಾಂತ. ಜಿರಾಫ್ ಖಾನ್ ಡಾನ್ಸ್. ಈ ಸ್ಟೋರಿ ಓದಿದ್ಮೇಲೆ ಮಲ್ಕೊಂಡ್ಬಿಡ್ಬೇಕು, ಓಡಾಡಂಗೆಲ್ಲ ಇಲ್ಲ. ಓಕೆನಾ? ಓಕೆ. Gerald, whose neck was Long. and Visible. slim, Slim. but his knees were awful bandy. ಸೊ ನಾನು ತೇಶ್ಮತಂಗೆ ಬುಕ್ ಓದಿ ಅವಳ ನಿದ್ದೆ ಮಾಡಿಸೋ ಟೈಮ್ಗೆ ರಾಕೇಶ್ ಟು ಡೂಸ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಯಾಕಂತಂದ್ರೆ ನಂಗೊಂದು ಸ್ವಲ್ಪ ಅರ್ಲಿ ಲಾಗಿನ್ ಇದೆ ಬೆಳಗ್ಗೆ, ಮತ್ತು ಹೊರಗಡೆ ಹೋಗೋದಿದೆ, ಬ್ಯಾಂಕ್ ಕೆಲಸ ಇದೆ. ಸೊ ನಾನು ಯಾವ ಟೈಮ್ ಬ್ರೇಕ್ ತಗೋಬೇಕು ಅದು ಇದು ಅಂತೆಲ್ಲ ಅವ್ರು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು, ಸರಿ ನಾನು ಬೇಗ ಹೋಗಿ ಟು ಡೂಸ್ ಎಲ್ಲ ಮಾಡ್ಕೋತೀನಿ, ನೀನು ಪಾಪಕ್ಕೆ ಸ್ಟೋರಿ ಹೇಳಿ ಮಲಗಿಸ್ಬಿಡಮ್ಮ ಅಂತ ಹೇಳ್ಬಿಟ್ಟು ಅವರು ಟು ಡೂಸ್ನ ಮಾಡ್ಕೋತಾರೆ. ಯಾರಾದರೂ ವೈ ಟು ಡೂಸ್ ಯಾವಾಗಲೂ ರುಟೀನ್ ಆಗಿ ಮಾಡೋದಂದರೆ ಖಂಡಿತವಾಗ್ಲೂ ಇಲ್ಲ. ವಿ ಹ್ಯಾವ್ ಡಿಫ್ರೆಂಟ್ ಟಾಸ್ಕ್ ಟು ಪರ್ಫಾರ್ಮ್ ಆನ್ ಡಿಫ್ರೆಂಟ್ ಡೇಸ್, ಆ್ಯಂಡ್ ನಾವು ಅದನ್ನು ಕಿಯಾಟಿಕ್ ಆಗ್ದಿರ ಆರಾಮಾಗಿ ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೋಸ್ಕರನೇ ಮಾಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಈವ್ನಿಂಗ್ ವ್ಲಾಗ್. ನಿಮಗೇನಾದರೂ ಈ ಥರದ್ದೆಲ್ಲ ಇಷ್ಟ ಆದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.